ಲಕ್ಷ್ಮಿ ಸೀರಿಯಲ್ ಪಾರ್ಕಿಗೆ ಬಂದ ಕಾರಣ ಹೇಳುವಂತೆ ಶ್ರೇಷ್ಠಗೆ ದುಂಬಲು ಬಿದ್ದ ಕುಸುಮ ಧರ್ಮರಾಜ್. ಭಾಗ್ಯಲಕ್ಷ್ಮಿ ಧಾರಾವಾಹಿ ತಾಂಡವ್ ಭಾಗ್ಯ ಜೊತೆ ಚಾಲೆಂಜ್ ಮಾಡಿದ್ದರಿಂದ ಅವನು ಗೆಲ್ಲಬೇಕು, ಹೆಂಡತಿಗೆ ಡಿವೋರ್ಸ್ ಕೊಡಬೇಕು, ತನ್ನನ್ನು ಮದುವೆ ಆಗಬೇಕು ಎಂದು ಶ್ರೇಷ್ಠ ಅವಳ ಪ್ರತಿ ಕೆಲಸಕ್ಕೂ ಸಹಾಯ ಮಾಡುತ್ತಾ ಬಂದಿದ್ದಾಳೆ. ಅಡುಗೆ ಚಾಲೆಂಜ್ನಲ್ಲಿ ಗೆಲ್ಲಬೇಕು ಎಂಬ ಕಾರಣಕ್ಕೆ ಅಡುಗೆ ಅವಳನ್ನು ಮನೆಗೆ ಕಳಿಸಿದ್ದಾಳೆ. ಈಗ ಏನೋ ನೆಪ ಹೇಳಿ ಪಿಕ್ನಿಕ್ನಿಂದ ಹೋದ ತಾಂಡವ್ನನ್ನು ಭೇಟಿ ಮಾಡಲು ಹೊರಟಿದ್ದಾಳೆ. ಶ್ರೇಷ್ಠ ನಾಟಕ ನಂಬದ ಕುಸುಮ ಪಾರ್ಕಿನಲ್ಲಿ ತಾಂಡವ್ನನ್ನು ಹುಡುಕುತ್ತಾ ಬರುವ ಶ್ರೇಷ್ಠ ನಾಟಕದ ಮಾತುಗಳನ್ನು ಆಡುತ್ತಾಳೆ. ಮಕ್ಕಳನ್ನು ಪಿಕ್ನಿಕ್ಗೆ ಕರೆತರುತ್ತಿದ್ದೇನೆ ಎಂದರೆ ನಾನು ಇದಕ್ಕಿಂತ ಒಳ್ಳೆ ಜಾಗವನ್ನು ಸಜೆಸ್ಟ್ ಮಾಡುತ್ತಿದ್ದೆ ಎನ್ನುತ್ತಾಳೆ. ಅವಳ ಮಾತು ಕೇಳಿ ಕುಸುಮಗೆ ಅನುಮಾನ ಮತ್ತಷ್ಟು ಹೆಚ್ಚಾಗುತ್ತದೆ. ಇವಳು ಈ ರೀತಿ ಏಕೆ ಮಾತನಾಡುತ್ತಿದ್ದಾಳೆ ಎಂದು ತಾಂಡವ್ ಕೂಡ ಶಾಕ್ ಆಗುತ್ತಾನೆ. ತಾಂಡವ್ ಇಲ್ಲಿಗೆ ಬರುತ್ತಾನೆ ಎಂದು ತಿಳಿದೇ ನೀನು ಇಲ್ಲಿಗೆ ಬಂದಿದ್ದೀಯೇ, ಹೀಗೆಲ್ಲ ಏಕೆ ಮಾಡುತ್ತಿದ್ದೀಯೇ ಎಂದು ಕುಸುಮ ಶ್ರೇಷ್ಠಳನ್ನು ಪ್ರಶ್ನಿಸುತ್ತಾಳೆ. ಇಲ್ಲ, ನಾನು ಮೀಟಿಂಗ್ ಸಲುವಾಗಿ ಬಂದಿದ್ದು, ಕ್ಲೈಂಟ್ ಇನ್ನೂ ಬಂದಿಲ್ಲ, ಅವರು ಬರುವವರೆಗೆ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬಹುದು ಎಂದು ಕೇಳುತ್ತಾಳೆ. ನೀನು ಮಕ್ಕಳನ್ನು ಕರೆದುಕೊಂಡು ಜಾಗ ತೋರಿಸುವಷ್ಟರಲ್ಲಿ ನಾನು ಮಾತನಾಡುತ್ತೇವೆ ಎಂದು ಕುಸುಮ ಮಗನಿಗೆ ಹೇಳುತ್ತಾಳೆ. ಆದರೆ ತಾಂಡವ್ಗೆ ಶ್ರೇಷ್ಠಳನ್ನು ಕುಸುಮ ಜೊತೆ ಬಿಟ್ಟು ಹೋಗಲು ಇಷ್ಟವಿಲ್ಲ. ಧರ್ಮರಾಜ್ ಕೂಡ ತಾಂಡವ್ ಅಲ್ಲಿಂದ ಹೋಗುವಂತೆ ಹೇಳುತ್ತಾನೆ. ಬೇರೆ ವಿಧಿ ಇಲ್ಲದೆ ಅಲ್ಲಿಂದ ತಾಂಡವ್ ಹೊರಡಬೇಕಾಗುತ್ತದೆ. ಆಗ ಶ್ರೇಷ್ಠ ಕೂಡ ತಾಂಡವ್ ಹಿಂದೆಯೇ ಹೋಗುತ್ತಾಳೆ. ಆಗ ಅವಳನ್ನು ತಡೆಯಲು ಕುಸುಮ ನೀನು ಇಲ್ಲಿಗೆ ಏಕೆ ಬಂದಿದ್ದೀಯೇ, ನಿಜ ಹೇಳು ಎಂದು ತಾಕೀತು ಮಾಡುತ್ತಾಳೆ. ಕ್ಲೈಂಟ್ಗಾಗಿ ಕಾಯುತ್ತಿದ್ದೆ ಎಂದ ಶ್ರೇಷ್ಠ ನಾನು ಆಫೀಸ್ ಕೆಲಸದ ಮೇಲೆ ಇಲ್ಲಿಗೆ ಬಂದಿದ್ದು, ಆದರೆ ನನ್ನ ಕ್ಲೈಂಟ್ಸ್ ಇನ್ನೂ ಬಂದಿಲ್ಲ, ಆದ್ದರಿಂದ ಅವರಿಗಾಗಿ ಕಾಯುತ್ತಿದ್ದೇನೆ ಎಂದು ಮತ್ತೆ ಸುಳ್ಳು ಹೇಳುತ್ತಾಳೆ. ಆದರೆ ಕುಸುಮ ಅಷ್ಟು ಸುಲಭವಾಗಿ ಎಲ್ಲರನ್ನು ಒಪ್ಪಿಕೊಳ್ಳುವಳಲ್ಲ. ಹಾಗಿದ್ರೆ ಆ ಕ್ಲೈಂಟ್ ಯಾರು, ಅವರಿಗೆ ಕರೆ ಮಾಡು ಎಂದು ದುಬ್ಬಲು ಬೀಳುತ್ತಾಳೆ. ನಾನು ಮೊದಲು ನಂಬಿರಲಿಲ್ಲ, ಆದರೆ ಪೂಜೆ ಬಂದು ಹೇಳಿದಾಗ ನನಗೆ ಎಲ್ಲ ಅರ್ಥವಾಗುತ್ತಿದೆ. ತಾಂಡವ್ ಗೆಲ್ಲಬೇಕೆಂದು ಸ್ನೇಹಿತೆಯಾಗಿ ನೀನು ಅವನಿಗೆ ಸಪೋರ್ಟ್ ಮಾಡಲು ಬಂದಿದ್ದೀಯೇ ಎಂದು ನನಗೆ ಗೊತ್ತು ಎಂದು ಕುಸುಮ ಹೇಳಿದಾಗ ಶ್ರೇಷ್ಠಗೆ ಏನು ಮಾಡುವುದೆಂದು ತೋಚುವುದಿಲ್ಲ. ಇತ್ತ ಬಹಳ ದಿನಗಳ ನಂತರ ಭಾಗ್ಯ ಸ್ಕೂಲ್ಗೆ ಹೋಗುತ್ತಾಳೆ. ಸ್ಕೂಲ್ ಒಳಗೆ ಹೆಜ್ಜೆ ಇಡುತ್ತಿದ್ದಂತೆ ಕನ್ನಿಕಾ ಓಡಿ ಬಂದು ಅವಳನ್ನು ಒಳಗಡೆ ಕರೆದುಕೊಂಡು ಹೋಗುತ್ತಾಳೆ. ಆಕೆಯ ವರ್ತನೆ ಭಾಗ್ಯ ಹಾಗೂ ಅಟೆಂಡರ್ ಹರೀಶ್ ಇಬ್ಬರಿಗೂ ಆಶ್ಚರ್ಯ ಉಂಟು ಮಾಡುತ್ತದೆ. ಆದರೆ ಭಾಗ್ಯಳನ್ನು ಮಾಧ್ಯಮದವರು ಇಂಟರ್ವ್ಯೂ ಮಾಡಲು ಬಂದಿರುವ ಕಾರಣ ಕನ್ನಿಕಾ ಹೀಗೆಲ್ಲ ವರ್ತಿಸುತ್ತಾಳೆ ಅನ್ನೋ ನಂತರ ತಿಳಿಯುತ್ತದೆ. ಭಾಗ್ಯ ನಾನು ಸಂಪೂರ್ಣ ಬೆಂಬಲ ನೀಡುತ್ತಿರುವುದಾಗಿ ಕನ್ನಿಕಾ ಮಾಧ್ಯಮದ ಮುಂದೆ ಹೇಳಿಕೊಳ್ಳುತ್ತಾಳೆ. ಶ್ರೇಷ್ಠ ಬಂದಿದ್ದು ತಾಂಡವ್ ಜೊತೆಗೆ ಇರೋಕೆ ಎಂದು ನಿಜ ಕುಸುಮಗೆ ತಿಳಿಯುತ್ತಾ ಕನ್ನಿಕಾ ಗಿಮಿಕ್ಕಾಗಿ ಬೇರೆ ಏನು ಪ್ಲಾನ್ ಮಾಡಿದ್ದಾಳೆ ಅನ್ನೋದು ಮುಂದಿನ ಎಪಿಸೋಡ್ನಲ್ಲಿ ತಿಳಿಯಿದೆ. ಇವಿಷ್ಟು ಇವತ್ತಿನ ವಿಡಿಯೋ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ.